ಹಾಯ್ ವೀವರ್ಸ್, ಕರ್ನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸಬಹುದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ಒಂದು ಮಣೆಯನ್ನ ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ಒಂದು ಪಂಚೆಯಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಪಂಚೆ ಅಥವಾ ಬ್ಲೌಸ್ ಪೀಸ್ ಇಂದ ನೀವು ಇಲ್ಲಿ ಕವರ್ ಮಾಡ್ಕೋಬಹುದು. ಅದ್ರ ಮೇಲೆ ಒಂದು ರಂಗೋಲಿಯನ್ನ ಹಾಕಿ ಇಟ್ಕೊಳ್ಳಿ. ನಂತರ ನಾನಿಲ್ಲಿ ಅಕ್ಕಿ ತುಂಬಿಸಿರುವಂತಹ ಪಾತ್ರೆಯನ್ನ ಇಟ್ಕೊಳ್ತಾ ಇದ್ದೀನಿ. ಅರ್ಧ ಭಾಗದಷ್ಟು ಅಕ್ಕಿಯನ್ನ ಪಾತ್ರೆಗೆ ಸೇರಿಸಿ ಪಾತ್ರೆಯನ್ನ ಮಣೆ ಮೇಲೆ ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ ಅನ್ನ ಕಳಶದ ಬಿಂದಿಗೆಗೆ ಕವರ್ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಡ್ಡಿಯನ್ನ ತಗೊಂಡಿದ್ದೀನಿ. ಹಾಗೆ 8 ಇಂಚ್ ಹೈಟ್ ಇರುವಂತ ಬಿಂದಿಗೆಯನ್ನ ತಗೊಂಡಿದ್ದೀನಿ. ಅಂದ್ರೆ ಚಿಕ್ಕ ಬಿಂದಿಗೆಯನ್ನ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಸೈಜ್ ಬಿಂದಿಗೆ ಇರುತ್ತೆ ಅದೇ ಸೈಜ್ ಬಿಂದಿಗೆಯನ್ನ ನೀವು ಉಪಯೋಗಿಸಬಹುದು. ನನ್ನ ಹತ್ರ ಇರುವಂತ ಬಿಂದಿಗೆನಲ್ಲಿ ನಾನಿಲ್ಲಿ ಉಡಿಸಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕಡ್ಡಿಯನ್ನ ನೀಟಾಗಿ ಟೈಟ್ ಆಗಿ ಕಟ್ಕೊಳ್ತಾ ಇದ್ದೀನಿ. ಟೈಟ್ ಆಗಿ ನೀಟಾಗಿ ಅಲುಗಾಡದೆ ಇರೋ ರೀತಿಯಲ್ಲಿ ಕಟ್ಕೊಳ್ಳಿ. ಸ್ವಲ್ಪ ಶೇಕ್ ಆಗೇ ಆಗುತ್ತೆ, ಪರವಾಗಿಲ್ಲ, ಬಟ್ ಟೈಟ್ ಆಗಿ ಕಟ್ಕೊಳ್ಳಿ. ಆದಷ್ಟು ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟ್ ಆಗಿ ಕಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಂತರ ಸಣ್ಣದಾಗಿರುವಂತ ಇನ್ನೊಂದು ಕಡ್ಡಿಯನ್ನು ಸಹ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಕಟ್ಕೊಳ್ತಾ ಇದ್ದೀನಿ. ಎರಡೂ ಸಹ ಅಪೋಸಿಟ್ ಡೈರೆಕ್ಷನ್ಗೆ ಕಟ್ಟಬೇಕಾಗತ್ತೆ. ಸಣ್ಣ ಕಡ್ಡಿ ಮುಂದೆ ಕಟ್ಕೊಂಡಿದ್ದೀನಿ, ತಪ್ಪು ಕಡ್ಡಿನ ಅಂದ್ರೆ ಉದ್ದಗಿರೋ ಕಡ್ಡಿನ ಹಿಂಭಾಗಕ್ಕೆ ಕಟ್ಕೊಂಡಿದ್ದೀನಿ. ಎರಡೂ ಸೇರಿಸಿ ನಾನಿಲ್ಲಿ ಮತ್ತೆ ಇನ್ನೊಂದು ದಾರದಿಂದ ಟೈಟ್ ಆಗಿ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದೆರಡು ದಾರದಿಂದ ಕಟ್ಟೋದ್ರಿಂದ ಗ್ರಿಪ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ, ಅದಕ್ಕೋಸ್ಕರ ಕಟ್ಕೊಳ್ತಾ ಇದ್ದೀನಿ. ಟೈಟ್ ಮಾಡಿ ಕಟ್ಕೊಳ್ಳಿ. ಈ ರೀತಿ ಕಡ್ಡಿಯನ್ನ ಕಟ್ಟಿದ ನಂತರ ಕೈಗಳನ್ನ ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸಣ್ಣ ಸೈಜ್ ಆಗಿರುವಂತ ಕೈಗಳನ್ನ ತಗೊಂಡಿದ್ದೀನಿ. ಅಂದ್ರೆ 9 ಇಂಚು ಉದ್ದ ಇದೆ ಕೈ. ಅದನ್ನ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕೈಗಳಿಗೆ ದಾರ ಹಾಕಿ ಇಟ್ಕೊಂಡಿರೋದ್ರಿಂದ ಆ ದಾರನ ಕಡ್ಡಿಗೆ ಈ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ. 2 ದಾರ ಈ ರೀತಿ ಹಾಕಿ ಇಟ್ಕೊಬಿಟ್ರೆ ಅದನ್ನ ಕಟ್ಕೋಬಹುದು. ಈ ರೀತಿ ಕಟ್ಕೊಂಡಿದ ನಂತರ ಆದ್ರೂ ಕೈಗಳು ನೀಟಾಗಿ ನಿಲ್ತಾ ಇಲ್ಲ ಅಂದ್ರೆ ಕೈಗಳು ನೀವು ಸೂಜಿ ಮತ್ತೆ ದಾರದಿಂದ ಅಲ್ಲಿ ಸ್ಟಿಚ್ ಮಾಡ್ಕೋಬಹುದು. ಕೈಗಳನ್ನ ಕಡ್ಡಿಗಳಿಗೆ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ರೆ ಗ್ರಿಪ್ ಆಗಿ ನಿಂತ್ಕೊಳ್ಳುತ್ತೆ. ನಂತರ ಬ್ಲೌಸ್ ಪೀಸ್ ಇಂದ ಕೈ ಮತ್ತೆ ಕಳಶದ ಬಿಂದಿಗೆಯನ್ನ ಕವರ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಪೀಸ್ ಎಷ್ಟು ಉದ್ದ ಇರುತ್ತೆ ಅಂತ ನೋಡ್ಕೊಂಡು ನೀವಿಲ್ಲಿ ಕವರ್ ಮಾಡ್ಕೊಳ್ಳಿ. ಇದು ಸೀರೆಲೇ ಬಂದಿರೋ ಬ್ಲೌಸ್ ಪೀಸ್ ಆಗಿರೋದ್ರಿಂದ ನಾನು ಫ್ರಂಟ್ಗೆ ಮಾತ್ರ ಕವರ್ ಮಾಡ್ಕೊಳ್ತಾ ಇದ್ದೀನಿ, ತುಂಬಾ ಉದ್ದ ಇಲ್ಲ. ನೀವು 1 ಮೀಟರ್ ಬ್ಲೌಸ್ ಪೀಸ್ ಅನ್ನ ತಗೊಂಡ್ರೆ ನೀಟಾಗಿ ಕಳಶದ ಬಿಂದಿಗೆಗೆ ಕವರ್ ಮಾಡಬಹುದು. ನನ್ನ ಹತ್ರ ಏನ್ ಬ್ಲೌಸ್ ಪೀಸ್ ಇದೆ ಅದೇ ಬ್ಲೌಸ್ ಪೀಸ್ ಅನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕೈಗಳಿಗೆ ಬಾರ್ಡರ್ ಹೈಲೈಟೆಡ್ ಆಗಿ ಬರೋ ರೀತಿಯಲ್ಲಿ ಮಾಡ್ಕೊಂಡು ಕೈಗೆ ಕವರ್ ಮಾಡಿ ಫ್ರಂಟ್ ಭಾಗನ ನೀಟಾಗಿ ಕವರ್ ಮಾಡಿ ಎಕ್ಸ್ಟ್ರಾ ಇರುವಂತ ಕ್ಲಾತ್ ಅನ್ನ ದೇವಿಯ ಭುಜದ ಮೇಲ್ಗಡೆ ನೀಟಾಗಿ ಫೋಲ್ಡ್ ಮಾಡಿ ಬಟ್ಟೆ ಪಿನ್ ಮತ್ತೆ ಗುಂಡ್ ಪಿನ್ ಅನ್ನ ಸೇರಿಸಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಕವರ್ ಮಾಡ್ಕೋಬೇಕು. ನೋಡ್ಲಿಕ್ಕೆ ಬ್ಲೌಸ್ ಹಾಕಿರೋ ರೀತಿ ಕಾಣಿಸ್ಬೇಕು. ಸಣ್ಣ ಪುಟ್ಟ ವೇರಿಯೇಷನ್ ಇದ್ರೆ ನಡೆಯುತ್ತೆ, ಸ್ಯಾರಿ ಡ್ರೇಪ್ ಮಾಡಿದಾಗ ಅದು ಕವರ್ ಆಗುತ್ತೆ. ನಂತರ ಇಲ್ಲೊಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾವು ಕುಂಕುಮಕ್ಕೆಲ್ಲ ಕೊಡ್ತೀವಲ್ಲ ಆ ರೀತಿ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಅನ್ನ ತಗೊಂಡು ಈ ರೀತಿ ಚೆಸ್ಟ್ ಭಾಗಕ್ಕೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಾವೇನ್ ಕಡ್ಡಿ ಕಟ್ಟಿರ್ತೀವಿ ಆ ಕಡ್ಡಿ ಕೆಳಗಡೆಗೆ ನೀಟಾಗಿ ಬರಬೇಕು. ಆ ರೀತಿಯಲ್ಲಿ ಸೇರಿಸ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದ್ರೂ ಇತ್ತು ಅಂದ್ರೆ ಬ್ಯಾಕ್ ಸೈಡ್ಗೆ ಸೇರಿಸಿ ಪಿನ್ ಅನ್ನ ಸೇರಿಸ್ಕೊಳ್ಳಿ. ಈ ರೀತಿ ಬ್ಲೌಸ್ ಪೀಸ್ ಹಾಕಿದಾಗ ನಾವು ಜ್ಯುವೆಲರಿ ಹಾಕಿದಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಬ್ಲೌಸ್ ಪೀಸ್ ಇಂದ ಕವರ್ ಮಾಡಿದ್ಮೇಲೆ ಈ ರೀತಿ ಕಳಶದ ಬಿಂದಿಗೆ ಕಾಣಿಸ್ತಾ ಇದೆ. ಈಗ ಸೀರೆಯನ್ನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೀರೆನ ಹರಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ಳಿ. ಮುಕ್ಕಾಲು ಭಾಗ ಸೀರೆಯನ್ನ ನಾವು ಇದೇ ರೀತಿಯಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಒಂದು 20ರಿಂದ 25 ಆಗುವಷ್ಟು ಪ್ಲೀಟ್ಸ್ ಅನ್ನ ಮಾಡ್ಕೊಳ್ಳಿ. ನಾನಿಲ್ಲಿ 2 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸ್ ಅನ್ನ ಮಾಡಿಕೊಂಡು ಬಾರ್ಡರ್ ಹತ್ರ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ಬಟ್ಟೆ ಪಿನ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸೀರೆ ಒಂದು ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ನಾನಿಲ್ಲಿ ಬಟ್ಟೆ ಪಿನ್ನನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬಟ್ಟೆ ಕ್ಲಿಪ್ ಆದರೂ ಉಪಯೋಗಿಸ್ಬೋದು ಅಥವಾ ಬಟ್ಟೆ ಪಿನ್ ಆದರೂ ಉಪಯೋಗಿಸ್ಕೋಬೋದು. ಪ್ಲೀಟ್ಸ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಇನ್ನೊಂದು ಬಾರ್ಡರಲ್ಲೂ ಸಹ ನಾನು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿದ್ರೆ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಜಾಸ್ತಿ ಪ್ಲೀಟ್ಸ್ ಅನ್ನೋದು ಸಿಗುತ್ತೆ. ಈಗ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಈಗ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ನಾವಿಲ್ಲಿ ಸೆರಗನ್ನು ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸೆರಗಿಗೆ ಜಾಸ್ತಿ ಸೀರೆ ಬಟ್ಟೆಯನ್ನೇ ಬಿಟ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ನಾನು ಈ ಸೀರೆಯಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿಲ್ಲ.
ಸೀರೆಯನ್ನು ಹಡ್ಕೊಂಡು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ನಾನು ಒಂದು 7 ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ, ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೆರಗಿನ ತುದಿಗೆ ಒಂದು ಪಿನ್ನನ್ನು ಸೇರಿಸಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ 3 ಮೊಳ ಆಗೋಷ್ಟು ಸೆರಗನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಮಾರ್ಗಿಂತ ಸ್ವಲ್ಪ ಜಾಸ್ತಿನೇ ನಾನಿಲ್ಲಿ ಸೆರಗನ್ನು ಮಾಡ್ಕೊಂಡಿದ್ದೀನಿ. ನಾವು ಸೆರಗಿಗೆ ಎಷ್ಟು ಸೀರೆ ಬಟ್ಟೆಯನ್ನು ಬಿಡ್ತೀವಿ ಅಷ್ಟೇ ನಾನಿಲ್ಲಿ ಬಿಟ್ಕೊಂಡಿದ್ದೀನಿ. ಹಾಗೆ 1 ಮೊಳ ಆಗೋಷ್ಟು ಸೀರೆ ಪಾಟನ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಪ್ಲೀಟ್ಸ್ಗೂ ಹಾಗೆ ಸೆರಗಿನ ಮಧ್ಯದಲ್ಲಿ ಉಳ್ಕೊಳ್ಳುತ್ತಲ್ಲ ಅದನ್ನೇ ನಾನು ಎಕ್ಸ್ಟ್ರಾ ಪಾರ್ಟ್ ಅಂತ ಹೇಳ್ತಾ ಇರೋವಂಥದ್ದು. ನಂತರ ದೇವಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ. ಸೆರಗನ್ನು ಕಳಶದ ಹಿಂಭಾಗ ಇಟ್ಕೋಬೇಕು. ನಂತರ ನಾವು ಏನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಅದರಲ್ಲಿ ಅರ್ಧ ಭಾಗ ಪಾತ್ರೆಯ ಮೇಲ್ಗಡೆ ಹಾಕ್ಕೊಂಡು ಇನ್ನು ಉಳಿದಿರುವಂಥ ಅರ್ಧ ಭಾಗನ ನಾವು ಫ್ರಂಟ್ಗೆ ಹಾಕೋಬೇಕಾಗತ್ತೆ. ಲೆಂತನ್ನು ನೋಡಿಕೊಂಡು ಹಾಕೋಬೇಕು. ನಾನಿಲ್ಲಿ 2 ಸ್ಟೆಪ್ಪಲ್ಲಿ ಸ್ಯಾರಿ ಡ್ರೇಪ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉದ್ದನೇ ತೊಗೊಂಡಿದ್ದೀನಿ. ಅಂದರೆ ಅರ್ಧಕ್ಕಿಂತ ಒಂಚೂರು ಉದ್ದ ತೊಗೊಂಡಿದ್ದೀನಿ. ನಂತರ ಪ್ಲೀಟ್ಸ್ಗಳನ್ನ ಪಾತ್ರೆಯ ಕಂಠ ಭಾಗದಲ್ಲಿ ಫಸ್ಟು ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಹತ್ತತ್ರಕ್ಕೆ ನೀಟಾಗಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಈಗ ದಾರ ಕಟ್ಟೋದು ಹೆಂಗೆ ಅಂತ ಹೇಳಿ. ನಾವು ಮೇಲ್ಗಡೆ ಏನು ಪ್ಲೀಟ್ಸನ್ನು ಇಟ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ಬಿಟ್ಟು ಅದ್ರ ಕೆಳಭಾಗದಿಂದ ಪಾತ್ರೆಯ ಕಂಠ ಭಾಗಕ್ಕೆ ನಾವು ಫ್ರಂಟಲ್ಲಿ ಏನು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ ಅದಷ್ಟನ್ನೇ ಮಾತ್ರ ದಾರದಿಂದ ಕಟ್ಕೋಬೇಕಾಗತ್ತೆ. ಮೇಲ್ಗಡೆ ಇರುವಂಥ ಪ್ಲೀಟ್ಸನ್ನು ನಾವಲ್ಲಿ ಕಟ್ಕೋಬಾರ್ದು. ಅದನ್ನ ಹಾಗೆ ಬಿಟ್ಬಿಟ್ಟು ಪಾತ್ರೆಯ ಸುತ್ತ ಒಂದು ದಾರ ತಗೊಬಂದು ಪಾತ್ರೆಯ ಕಂಠ ಭಾಗಕ್ಕೆ ನಾವೇನು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ ಅದಷ್ಟನ್ನೇ ಒಂದು ದಾರದಿಂದ ನೀಟಾಗಿ ಕಟ್ಕೋಬೇಕಾಗತ್ತೆ. ಪ್ಲೀಟ್ಸನ್ನು ಅಲ್ಲಿ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿಕೊಂಡು ನಂತರ ಕಟ್ಕೊಳ್ಳಿ. ಈ ರೀತಿ ಸ್ವಲ್ಪ ಅದು ಗ್ರಿಪ್ಪಾಗಿ ನಿಲ್ಲೋ ರೀತಿಯಲ್ಲಿ ಕಟ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ದಾರನ ಕಟ್ಕೊಂಡಿದ್ದೀನಿ. ಮೇಲ್ಗಡೆ ಇರುವಂಥ ಪ್ಲೀಟ್ಸನ್ನು ಬಿಟ್ಟು ಕೆಳಭಾಗದಲ್ಲಿ ಏನು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅದು ಮಾತ್ರ ನಾನಿಲ್ಲಿ ಕಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಬಾರ್ಡರ್ ಹತ್ರ ಹಾಕಿರುವಂಥ ಪಿನ್ನನ್ನು ರಿಮೂವ್ ಮಾಡಿ ನಾನಿಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಪ್ಲೀಟ್ಸ್ಗಳನ್ನ ನೀವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ನೀವು ಅರೇಂಜ್ ಮಾಡ್ಕೊಳ್ಳಿ. ಬೇಕು ಅಂದರೆ ಪಾತ್ರೆಯ ಕಂಠ ಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀವಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಬರಬೇಕು. ಹಾಗೆ ಪ್ಲೀಟ್ಸ್ಗೆ ಡಿಸ್ಟೆನ್ಸು ಸಹ ಸೇಮ್ ಇರಬೇಕು. ಆ ರೀತಿಯಲ್ಲಿ ನೀವು ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಳ್ಳಿ. ನಂತರ ದೇವಿಗೆ ಕಾಲುಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾನಲ್ಲಿ ಎಕ್ಸ್ಟ್ರಾ ಪಾರ್ಟ್ ಏನು ಬಿಟ್ಕೊಂಡಿದ್ದೆ 1 ಮೀಟ್ರ್ ಆಗೋಷ್ಟು ಅದರಲ್ಲಿ ಒಂದು ಸ್ವಲ್ಪ ಸೀರೆ ಪಾರ್ಟನ್ನು ಎಳ್ಕೊಳ್ತಾ ಇದ್ದೀನಿ. ಪ್ಲೀಟ್ಸಿನ ಪಕ್ಕದಲ್ಲಿ ಸ್ವಲ್ಪ ಸೀರೆ ಭಾಗ ಏನಿರುತ್ತೆ ಅದರೊಳಗಡೆ ದೇವಿಯ ಕಾಲನ್ನು ಇಟ್ಬಿಟ್ಟು ದೇವಿಗೆ ಗೆಜ್ಜೆ ಕಟ್ಟುವಂಥ ಜಾಗದಲ್ಲಿ ಸೀರೆ ಪಾಟನ್ನು ಸುತ್ತಿ ಬಾರ್ಡರ್ ಜಾಗದಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪಿನ್ನನ್ನು ಸೇರಿಸಿ ನಂತರ ಪ್ಲೀಟ್ಸ್ ಕಡೆಯಿಂದ ಬಾರ್ಡರನ್ನು ದೇವಿಯ ಮೊಣಕಾಲಿನ ಮೇಲೆ ತಗೊಂಡು ಹೋಗಿ ತೊಡೆ ಭಾಗಕ್ಕೆ ನಾವು ಸೀರೆ ಪಾಟನ್ನು ಸೇರಿಸಿ ಒಂದು ಪಿನ್ನನ್ನು ಹಾಕಬೇಕಾಗತ್ತೆ. ಬಾರ್ಡರ್ ತುದಿ ಮತ್ತು ದೇವಿಯ ತೊಡೆ ಭಾಗಕ್ಕೆ ಒಂದು ಪಿನ್ನನ್ನು ಸೇರಿಸ್ಕೊಬೇಕು. ಈ ರೀತಿಯಾಗಿ ಕಾಣಿಸುತ್ತೆ ಸೇರಿಸ್ಕೊಂಡಾಗ. ನಂತರ ದೇವಿಯ ಕಾಲು ನಿಮ್ಗೆ ಹೇಗಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವು ಹಾಗೆ ಇಡಬಹುದು. ಇನ್ನೊಂದು ಕಾಲಿಗೆ ಸೀರೆ ಪಾರ್ಟಿಂದ ಕವರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವೇನು ಅರ್ಧ ಭಾಗ ಪ್ಲೀಟ್ಸನ್ನು ಹಾಗೆ ಬಿಟ್ಕೊಂಡಿದ್ವಿ ಅದನ್ನ ಪಾತ್ರೆಯ ಮೇಲ್ಗಡೆಯಿಂದ ತೊಗೊಂಡು ಬಂದು ಉಲ್ಟಾ ತೊಗೊಂಬರ್ಬೇಕಾಗತ್ತೆ. ನಾನು ತೊಗೊಂಡು ಬಂದಿದ್ದೀನಲ್ಲ ಆ ಪ್ಲೀಟ್ಸ್ ಅನ್ನೋದು ಮೇಲ್ಭಾಗಕ್ಕೆ ನೀಟಾಗಿ ಬರೋ ರೀತಿಯಲ್ಲಿ ತೊಗೊಂಡು ಪಾತ್ರೆಯ ಕಂಠ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೆ ಡಿಸ್ಟೆನ್ಸ್ನ ನೋಡಿಕೊಂಡು ಲೆಂತನ್ನು ನೋಡಿಕೊಂಡು ನೀವು ಮೇಲ್ಗಡೆ ಇರುವಂಥ ಪ್ಲೀಟ್ಸನ್ನು ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ಪಾತ್ರೆಯ ಕಂಠ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಹತ್ತತ್ರಕ್ಕೆ ಅಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ಒಂದು ದಾರದಿಂದ ಪಾತ್ರೆಯ ಕಂಠ ಭಾಗಕ್ಕೆ ಕಟ್ಕೋಬೇಕಾಗತ್ತೆ. ಅಲ್ಲಿ ಒಂದು ಸ್ವಲ್ಪ ನೀಟಾಗಿ ಗ್ರಿಪ್ಪಾಗಿ ನಿಲ್ಲೋ ರೀತಿಯಲ್ಲಿ ಕಟ್ಕೊಂಡು ನಂತರ ಬಾರ್ಡರ್ ಹತ್ರ ಹಾಕಿರುವಂಥ ಪಿನ್ನನ್ನು ರಿಮೂವ್ ಮಾಡಿ ಪ್ಲೀಟ್ಸನ್ನು ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಪ್ಲೀಟ್ಸ್ ಅನ್ನೋದು ನೀಟಾಗಿ ಒಂದರ ಪಕ್ಕ ಒಂದು ಬರಬೇಕು. ಆ ರೀತಿಯಲ್ಲಿ ಸೇಮ್ ಡಿಸ್ಟೆನ್ಸ್ ನೋಡಿಕೊಂಡು ನೀವಲ್ಲಿ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡ್ಕೊಳ್ಳಿ. ಒಂದೇ ಸಮ ಪ್ಲೀಟ್ಸ್ ಅನ್ನೋದು ಕಾಣಿಸ್ಬೇಕು. ಆ ರೀತಿಯಲ್ಲಿ ಅರೇಂಜ್ ಮಾಡ್ಕೊಂಡ ನಂತರ ದೇವಿಗೆ ಕಾಲನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. 1 ಮೀಟ್ರು ಸೀರೆ ಪಾರ್ಟ್ ಏನು ಬಿಟ್ಕೊಂಡಿರ್ತೀವಿ ಅಂದರೆ ಪ್ಲೀಟ್ಸಿನ ಪಕ್ಕ ಏನು ಎಕ್ಸ್ಟ್ರಾ ಸೀರೆ ಪಾರ್ಟ್ ಇರುತ್ತೆ ಅದ್ರ ಒಳಗಡೆ ದೇವಿಯ ಕಾಲನ್ನು ಸೇರಿಸಿ ಬಾರ್ಡರ್ ಅನ್ನೋದು ದೇವಿಗೆ ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಹೈಲೈಟೆಡ್ ಆಗಿ ಬರೋ ಥರ ಮಾಡಿಕೊಂಡು ಒಂದು ಸುತ್ತಕೊಂಡು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡಿಕೊಂಡು
ಕಾಲಿನ ಕೆಳಗಡೆ ಸೀರೆ ಪಾಟನ ಅಲ್ಲಿ ಒಂದು ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಪ್ಲೀಟ್ಸ್ ಕಡೆಯಿಂದನೇ ನಾವು ಬಾರ್ಡರನ್ನು ದೇವಿಯ ಮೊಣಕಾಲಿನ ಮೇಲೆ ತಗೊಂಡೋಗಿ ತೊಡೆ ಭಾಗದಲ್ಲಿ ಒಂದು ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಸೊ ಅಲ್ಲಿ ನೋಡ್ಕೊಳ್ಳಿ, ಅಲ್ಲಿ ಕರೆಕ್ಟಾಗಿ ಕಾಲು ನಿಂತ್ಕೊಳ್ತಿದ್ಯಾ ಅಂತ ನೋಡಿಕೊಂಡು ನೀವೆಲ್ಲ ಒಂದು ಪಿನ್ನನ್ನು ಸೇರಿಸ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಸೆಕ್ಯೂರ್ ಮಾಡ್ಕೊಂಡ ನಂತರ ಕಾಲು ಈ ರೀತಿ ಕಾಣಿಸುತ್ತೆ. ನಿಮ್ಗೆ ಹೇಗೆ ಯಾವ ಪೊಸಿಷನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ದೇವಿಯ ಕಾಲುಗಳನ್ನ ನೀವಿಲ್ಲಿ ಇಟ್ಕೋಬೇಕಾಗತ್ತೆ. ಯಾವಾಗಲೂ ಒಂದೇ ರೀತಿ ಇಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಇಡೋದ್ರಿಂದ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ದೇವಿಯ ಕಾಲಿನ ಕೆಳಗಡೆ ಪ್ಲೀಟ್ಸ್ ಏನು ಬರುತ್ತೆ ಆ ಪ್ಲೀಟ್ಸ್ಗಳನ್ನ ನೀವಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಕಾಲು ಕೆಳಗಡೆ ಬಿಟ್ಕೊಂಡಿರೋ ರೀತಿ, ಇನ್ನೊಂದು ಕಾಲು ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡು ಕುತ್ಕೊಂಡಿರೋ ರೀತಿಯಲ್ಲಿ ಅಲಂಕಾರನ ಮಾಡ್ತಾ ಇದ್ದೀನಿ. ದೇವಿಯ ಕಾಲು ಯಾವ ರೀತಿ ಇಟ್ಟರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವು ಆ ರೀತಿಯಲ್ಲಿ ದೇವಿಯ ಕಾಲುಗಳನ್ನ ಇಟ್ಕೋಬೋದು. ಹಾಗೆ ದೇವಿಯ ಕಾಲಿನ ಕೆಳಗಡೆ ಇರುವಂಥ ಪ್ಲೀಟ್ಸ್ಗಳನ್ನು ಸಹ ನೀಟಾಗಿ ನೀವಿಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಪ್ಲೀಟ್ಸ್ಗಳನ್ನು ಸಹ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ಸಹ ನೀವಿಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಒಂದ್ಸಲಿ ಮಾಡಿರ್ತೀರ, ಸೀರೆ ಉಡಿಸ್ಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ, ಅದಕ್ಕೋಸ್ಕರ ಮತ್ತೊಮ್ಮೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ದೇವಿಯ ಕಾಲುಗಳಿಗೆ ಕವಚಗಳು ಹಾಗೆ ಗೆಜ್ಜೆಗಳಿದ್ರೆ ನೀವು ಗೆಜ್ಜೆಗಳನ್ನ ಸಹ ಸೇರಿಸ್ಕೋಬಹುದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಕಾಲು ಕೆಳಗಡೆ ಬಿಟ್ಕೊಂಡಿರೋ ರೀತಿಯಲ್ಲಿ, ಇನ್ನೊಂದು ಕಾಲು ನಾವು ಎಲ್ ಶೇಪಲ್ಲಿ ಇಡೋ ಬದಲು ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಂಡಿದ್ದೀನಿ. ನಂತರ ಮೇಲ್ಗಡೆ ಇರುವಂಥ ಅಪ್ಪರ್ ಬಾಡಿಯನ್ನು ನಾವಿಲ್ಲಿ ಇಟ್ಕೋಬೇಕಾಗತ್ತೆ. ಮೇಲ್ಗಡೆ ಇರುವಂಥ ಕಳಶದ ಬಿಂದಿಗೆಯನ್ನು ಪಾತ್ರೆಯ ಮೇಲೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ನಾರ್ಮಲ್ ಆಗಿ ನಾವು ಸೀರೆ ಸೆರ್ಗ್ ಹೇಗೆ ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಗೆ ಸೆರಗನ್ನು ಹಾಕ್ತಾ ಇದ್ದೀನಿ. ನಿಮಗೆ ಹೇಗೆ ಸೆರ್ಗ್ ಹಾಕಬೇಕು ಅನಿಸುತ್ತೆ ಆ ರೀತಿಯಲ್ಲಿ ನೀವು ಇಲ್ಲಿ ಸೆರಗನ್ನು ಹಾಕ್ಬೋದು. ದೇವಿಯ ಭುಜದ ಮೇಲೆ ಪ್ಲೀಟ್ಸ್ಗಳನ್ನ ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಪ್ಲೀಟ್ಸ್ಗಳನ್ನ ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ಮಾಡಿಕೊಂಡು ಭುಜದ ಮೇಲೆ ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ನಾವು ಹೇಗೆ ಭುಜಕ್ಕೆ ಒಂದು ಪಿನ್ನನ್ನು ಸೇರಿಸ್ಕೊಳ್ತೀವಿ ಅದೇ ರೀತಿಯಲ್ಲಿ ಪಿನ್ನನ್ನು ಹಾಕ್ಕೋಬೇಕು. ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಾವು ಹೇಗೆ ಪ್ಲೀಟ್ಸ್ಗಳನ್ನ ಫ್ರಂಟಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತೀವಿ ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ, ದೇವಿಗೂ ಸಹ ಅದೇ ರೀತಿಯಲ್ಲಿ ನಾವು ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ನೀಟಾಗಿ ಬರಬೇಕು. ಹತ್ತತ್ರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಬರೋ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಅರೇಂಜ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ದಾರನ ಕಟ್ಕೋಬೇಕಾಗತ್ತೆ. ಒಂದು ದಾರನ ಕಟ್ಬಿಟ್ಟು ಒಂದು ಶೇಪನ್ನು ನಾವಲ್ಲಿ ಕೊಟ್ಕೋಬೇಕಾಗತ್ತೆ. ಮೊದಲಿಗೆ ದಾರನ ಕಟ್ಕೊಂಡು ನಂತರ ಡಾಬು ಅಥವಾ ಲೇಸನ್ನು ಹಾಕ್ಕೊಳ್ಳಿ. ಆವಾಗ ಸೊಂಟದ ಶೇಪ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ದೇವಿಯ ಮೊಣಕಾಲಿನ ಹತ್ರ ಸೆರಗ್ ಪಾರ್ಟ್ ಏನು ಬರುತ್ತೆ ಅದು ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಮೊಣಕಾಲಿನ ಮೇಲೆ ಬರಬೇಕು. ಹಾಗೆ ಆ ದೇವಿಯ ಕಾಲಿನ ಪಕ್ಕದಲ್ಲಿ ಸಿರೆ ಬಾರ್ಡರ್ ಅನ್ನೋದು ನೀಟಾಗಿ ಕಾಣೋ ರೀತಿಯಲ್ಲಿ ಒಂದು ಪಿನ್ನನ್ನು ನೀವಲ್ಲಿ ಸೇರಿಸ್ಕೊಂಡು ಒಂದು ಶೇಪನ್ನು ಕೊಟ್ಕೊಳ್ಳಿ. ನೀಟಾಗಿ ದೇವಿಯಲ್ಲಿ ಕುತ್ಕೊಂಡಿರೋ ರೀತಿಯಲ್ಲಿ ಕಾಣಿಸ್ಬೇಕು, ಆ ರೀತಿ ಮಾಡ್ಕೋಬೇಕಾಗತ್ತೆ. ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳನ್ನು ನೀವಿಲ್ಲಿ ಸೇರಿಸ್ಕೊಳ್ಳಿ. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಬೋದು. ಮಾವಿನಲ್ಲಿ ವಿಳೆದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಬೇಕಾಗತ್ತೆ. ಬನ್ ಹೇಗೆ ಫಿಕ್ಸ್ ಮಾಡೋದು ಅಂತ ಕೇಳ್ತಾ ಇದ್ರಿ. ಇದು ನಾನು ಫಿಕ್ಸ್ ಮಾಡಿದ್ದಲ್ಲ, ರೆಡಿ ಇರೋದೇ ತೊಗೊಂಬಂದಿರೋ ಅಂಥದ್ದು. ಇಲ್ಲಿ ಇವ್ರು ಹೇಗೆ ಫಿಕ್ಸ್ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಗ್ಲೂ ಗನ್ನು ಅಥವಾ ಸ್ಟಿಕಾನ್ ಗಮ್ ಅಂತ ಬರುತ್ತೆ, ಅದನ್ನ ಸೇರಿಸಿ ಇಲ್ಲಿ ಅಂಟಿಸ್ಕೊಂಡಿದ್ದಾರೆ. ನಂತರ ತಾಮ್ರದ ತಂತಿ ಬರುತ್ತೆ, ಸಣ್ಣದಾಗಿರುವಂಥ ತಂತಿ, ಅದನ್ನ ರಿಂಗ್ ಏನು ಬರುತ್ತೆ ಆ ರಿಂಗಿಗೆ ಕಟ್ಕೊಂಡಿದ್ದಾರೆ. ನಂತರ ಆ ಬನ್ಗೆ ಮತ್ತು ಕಿರೀಟದ ತುದಿಯಲ್ಲಿ ಏನು ಆರ್ಚ್ ಬರುತ್ತೆ ಅಲ್ಲಿಗೆ ತಂತಿಯನ್ನು ಸೇರಿಸಿ ಬನ್ಗೆ ಸೇರಿಸಿ ಸ್ಟಿಚ್ ಥರ ಮಾಡ್ಕೊಂಡಿದ್ದಾರೆ. ನೀವು ಅದು ಥ್ರೆಡ್ ಹಾಕಿ ಸ್ಟಿಚ್ ಆದರೂ ಮಾಡ್ಕೋಬೋದು, ಅಥವಾ ಅವರು ತಂತಿಯಿಂದ ಹೇಗೆ ನುಲಿದಿದ್ದಾರೆ ಆ ರೀತಿಯಲ್ಲಿ ನೀವು ನುಲ್ಕೋಬೋದು. ಈ ರೀತಿ ಬೀಳದೇ ಇರೋ ರೀತಿ ಗ್ರಿಪ್ ಆಗಿ ನೀವು ಅಲ್ಲಿ ಕಟ್ಕೊಂಡು ಸೆಕ್ಯೂರ್ ಮಾಡ್ಕೋಬೋದು. ನಂತರ ಇಲ್ಲಿ ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ, ಜಡಬಿಲ್ಲೆ ಇದ್ದರೆ ಇಲ್ಲಿ ಜಡಬಿಲ್ಲೆಯನ್ನು ಸಹ ನೀವಿಲ್ಲಿ ಸೇರಿಸ್ಬೋದು. ಹಾಗೆ ದೇವಿಗೆ ಕೈ ಕವಚಗಳಿದ್ದರೆ ಕವಚಗಳನ್ನ ಸೇರಿಸಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ನೀವು ಎಂಥದೇ ಅಲಂಕಾರ ಮಾಡಿ ಅಲ್ಲಿ ನೀವು ಭಕ್ತಿ ಮತ್ತು ಪ್ರೀತಿಯಿಂದ ದೇವಿನ ಆರಾಧನೆ ಮಾಡಿದ್ರೆ ಫಲ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಪ್ರೀತಿಯಿಂದ ದೇವಿಯನ್ನು ಆರಾಧನೆ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.